ಬಂಧುಗಳೇ ನಮಸ್ಕಾರ. ಇನ್ನೊಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿಯ ಮತಗಜಗಳ ಹೋರಾಟ ತಾರಕಕ್ಕೇರಿದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬುಡಕ್ಕೇನೆ ಸೀಸಾ ಕಾಯಿಸೋದಕ್ಕೆ ಒಂದು ಬ್ರಹ್ಮಾಸ್ತ್ರ ಬೇರೆ ರೆಡಿಯಾಗಿದೆ. ಅದು ಬೇರೆಯವರ ಕಡೆಯಿಂದ ರೆಡಿಯಾಗಿರೋದಲ್ಲ, ಅವರ ಪಕ್ಷದಲ್ಲೇ ರೆಡಿಯಾಗಿದೆ. ನೋಡಿ, ಡಿ.ಕೆ. ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳಷ್ಟು ವಿಚಲಿತಕ್ಕೆ ಒಳಗಾಗಿರೋರು ಎಚ್.ಡಿ. ಕುಮಾರಸ್ವಾಮಿ. ಇಬ್ಬರಿಗೂ ಇದು ಒಂಥರ ಅಸ್ತಿತ್ವಕ್ಕೋಸ್ಕರ ಹೋರಾಟ. ನೋಡಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಇಡೀ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ನಿಂತಿರ್ತಕ್ಕಂಥದ್ದು, ಅಸ್ತಿತ್ವ ನಿಂತಿರ್ತಕ್ಕಂಥದ್ದು ಈ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಮೇಲೆ ಇವರ ಪ್ರಭಾವ ಎಷ್ಟಿದೆ ಅನ್ನೋದ್ರ ಮೇಲೆ, ಒಕ್ಕಲಿಗರ ವೋಟ್ ಎಷ್ಟು ಇವರಿಗೆ ಬೀಳುತ್ತೆ, ವೋಟ್ ಬ್ಯಾಂಕ್ ಎಷ್ಟು ಇವರಿಗೆ ನಿರ್ಮಾಣ ಆಗುತ್ತೆ ಅನ್ನೋದ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಸಿದ್ದರಾಮಯ್ಯರಿಗೆ ಇದ್ದಂತಹ ಅಹಿಂದ ಮೇಲೆ ಹಿಡಿತ ಆಗಲಿ, ಅಥವಾ ನೀವು ಹಿರಿಯೂರು ದಾವಣಗೆರೆ ಬಿಟ್ಟು ಮೇಲ್ಗಡೆ ಉತ್ತರ ಕರ್ನಾಟಕಕ್ಕೆ ಹೋಗಲಿ, ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಹಿಡಿತ ಇಲ್ಲವೇ ಇಲ್ಲ ಪ್ರದೇಶಗಳಲ್ಲಿ ಆ ಸಮುದಾಯಗಳ ಮೇಲೆ. ಸೊ ಹಾಗಾಗಿ ಅವರ ಅಸ್ತಿತ್ವಕ್ಕೋಸ್ಕರ ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಕಾಗಿರೋದು ಈ ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕ್ ಮೇಲೆ. ಅದೇ ರೀತಿ ಇದೇ ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕ್ ಮೇಲೆ ತಮ್ಮ ಇಡೀ ಪಕ್ಷವನ್ನು ನಿಲ್ಲಿಸ್ಕೊಂಡಿರೋದು ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಅವರ ಅಸ್ತಿತ್ವ ಕೂಡ, ಅವರ ಭವಿಷ್ಯ ಕೂಡ ನಿಂತಿರೋದು ಇದೇ ಸಮುದಾಯದ, ಇದೇ ಹಳೆ ಮೈಸೂರು ಭಾಗದ ಇದೇ ಒಕ್ಕಲಿಗ ಸಮುದಾಯದ ವೋಟ್ಗಳ ಮೇಲೆ. ಕಳೆದ ಚುನಾವಣೆಯಲ್ಲಿ ಏನಾಯ್ತು, 2023ರ ಚುನಾವಣೆಯಲ್ಲಿ ಒಂಥರ ಎಮೋಷನಲ್ ಆಗಿ ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಕಾಂಗ್ರೆಸ್ಸಲ್ಲಿ. ಎಸ್.ಎಂ. ಕೃಷ್ಣ ಅವರಾದಮೇಲೆ ಪೆನ್ ಪೇಪರ್ ಕೊಡಿ, ನನಗೆ ನೀವು ವೋಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಒಬ್ಬ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ರು. ಇದಕ್ಕೆ ಬಹುತೇಕ ಒಕ್ಕಲಿಗ ಸಮುದಾಯದ ವೋಟ್ಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿತ್ತು. ಈವನ್ JDS ಪಕ್ಷದ ಕಾರ್ಯಕರ್ತರು ಅಥವಾ ವೋಟ್ ಬ್ಯಾಂಕ್ ಅನ್ಸ್ಕೊಂಡವರು ಕೂಡ ಈ ಬಾರಿ ವೋಟ್ ಹಾಕಿದ್ರೆ ಡಿ.ಕೆ. ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಒಕ್ಕಲಿಗ ಸಮುದಾಯದವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ಗೆ ವೋಟ್ ಹಾಕಿದ್ರು. ಅದರರ್ಥ ಇಡೀ ಒಕ್ಕಲಿಗ ಸಮುದಾಯ ಇವತ್ತು ಡಿ.ಕೆ. ಶಿವಕುಮಾರ್ ಹಿಂದೆ ನಿಂತಿದೆ ಅಂತಲ್ಲ. ಇವತ್ತೂ ಕೂಡ ಹೇಳಿದ್ರೆ ಕನಿಷ್ಠ ಒಂದು 60% ಇವತ್ತು ದೇವೇಗೌಡರ ಜೊತೆ ಇರೋದೇ ಆ ಸಮುದಾಯ. ಒಂದು 35-40% ಡಿ.ಕೆ. ಶಿವಕುಮಾರ್ ಹಿಂದೆ ಇರಬಹುದು. ಆದರೆ ಈಗ ನಡೀತಿರ್ತಕ್ಕಂಥ ಹೋರಾಟ ಆ ಸಮುದಾಯದ ಮೇಲೆ ಕಂಪ್ಲೀಟ್ ಹಿಡಿತ ಸಾಧಿಸೋದಕ್ಕೆ. ಈ 40% ಏನು ಹಿಡಿತಾ ಇದೆ ಅದನ್ನು 60-70% ತಗೊಂಡು ಹೋಗ್ಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಹೋರಾಟ ಮಾಡ್ತಾ ಇದ್ದಾರೆ. ಈ 60% ಇಲ್ಲಿವರೆಗೂ ಏನಿತ್ತು ಅದು ಚದುರ್ದಂಗೆ ಡಿ.ಕೆ. ಶಿವಕುಮಾರ್ ಕಡೆಗೆ ಹೋಗದಂಗೆ ಹಿಡಿದಿಟ್ಕೋಬೇಕು, ಅದನ್ನು ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಅಸ್ತಿತ್ವದ ಹೋರಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಒಂದು ರೀತಿಯಲ್ಲಿ ಅವರಿಗೆ ಈ ಬಿಡದಿಯ ಏನು ಗಲಾಟೆ ಶುರುವಾಯಿತು, ಒಂದು ರೀತಿ ವರವಾಗಿ ಬಂತು. ಕುಮಾರಸ್ವಾಮಿ ಅವರಂತೂ ಡಿ.ಕೆ. ಶಿವಕುಮಾರ್ ಆದಮೇಲೆ ಡೆಲ್ಲಿ ಕಡೆಗೆ ಹೋಗೋದೇ ಬಿಟ್ಬಿಟ್ಟು ಕಂಪ್ಲೀಟಾಗಿ ಕರ್ನಾಟಕದ ಕಡೆನೇ ಗಮನ ಕೊಡ್ತಾ ಇದ್ದಾರೆ. ಈವನ್ ನಿಖಿಲ್ ಕುಮಾರಸ್ವಾಮಿ ಕೂಡ ಹೋರಾಟಕ್ಕೆ ಧುಮುಕ್ ಬಿಟ್ಟಿದ್ದಾರೆ. ಇಡೀ JDSನ ಅಷ್ಟೂ ಜನ ಲೀಡರ್ಗಳು, ಅಷ್ಟು ಕಾರ್ಯಕರ್ತರು ಇವತ್ತು ಸೆಡೆದೆದ್ದು ನಿಂತುಬಿಟ್ಟಿದ್ದಾರೆ. ಈ ಬಿಡದಿ ವಿಚಾರದ ಹೋರಾಟದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇವನ್ ಜನಗಳ ಬೆಂಬಲನೂ ಕೂಡ ಒಂದು ಮಟ್ಟದಲ್ಲಿ ಸಿಗ್ತಾ ಇದೆ ಅವರಿಗೆ. ಎಸ್ಪೆಷಲಿ ಉಪಚುನಾವಣೆ ನಂತರ ಸುಮಾರು ಒಂದು 7 ಜನ JDSನ MLAಗಳನ್ನೇ ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದ್ರು. ಇನ್ನೂ ಅಫೆನ್ಸಿವ್ ಮಾಡ್ಕೋಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ಆಗಲೇ ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಅಸ್ತಿತ್ವದ ಪ್ರಶ್ನೆ, ಬದುಕಿನ ಪ್ರಶ್ನೆ, ಜೀವನದ ಪ್ರಶ್ನೆ. ಬದುಕು ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ರಾಜಕಾರಣದ ಬದುಕು. ಈ ಹೋರಾಟ ಮಾಡಲೇಬೇಕು, ಆ ಸಮುದಾಯದ ಬೆಂಬಲ ಮತ್ತೆ ಗಳಿಸಲೇಬೇಕು, ಹಾಗಾಗಿ ರಾಜಕೀಯದಲ್ಲಿ ಉಳಿಲೇಬೇಕು. ಈ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಇಂತಹ ಮದಗಜಗಳ ಹೋರಾಟದ ಮಧ್ಯೆ ಒಂದು ಸೊಂಡಿಲಿ ಹ್ಯೂಮನ್ ಬಾಂಬ್ ಥರ ಕೆಲಸ ಮಾಡ್ತು. ಅದು ಹೋಗಿ ವಿರೋಧಿಗಳನ್ನ ಉಡಾಯಿಸೋ ಬದಲು ತಮ್ಮೂರನ್ನೇ ಉಡಾಯಿಸೋ ಕೊಟ್ಟುಬಿಟ್ಟಿದೆ. ನೋಡಿ, ಕರ್ನಾಟಕದ ಆಧುನಿಕ ರಾಜಕಾರಣದಲ್ಲಿ ಯಾರಾದರೂ ಆಕ್ಸಿಡೆಂಟಲ್ MLA ಇದ್ದಾರೆ ಅಂತ ಹೇಳಿದ್ರೆ ಅದು ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್. ಅವ್ರು ಗೆಲ್ತಾರೆ ಅಂತೇಳಿ ಅವ್ರಿಗೆ ಅನಿಸಿರಲಿಲ್ಲ. ಅವ್ರ ಜನ್ಮದಲ್ಲಿ MLA ಆಗ್ತಾರೆ ಅಂತೇಳಿ ಯಾರೂ ಕನ್ಸ್ಕೊಂಡಿರಲಿಲ್ಲ, ಅವರು ಕನ್ಸ್ಕೊಂಡಿರಲಿಲ್ಲ. ಆದರೆ ಪರಿಸ್ಥಿತಿ ಹಾಗೆ ಬಂದ್ಬಿಡ್ತು. ಯಾರೋ ಮೇಲೆ ಸಿಟ್ಟಿಗೋಸ್ಕರ ಜನ ಕಾಯ್ತಾಯಿದ್ರು. ಆ ಟೈಮಲ್ಲಿ ಇವ್ರು ಬಂದರು, ಏನೇನೋ ಆಗೋಯ್ತು. ಒಟ್ಟಿನಲ್ಲಿ MLA ಆಗಿಬಿಟ್ರು. ಅವಾಗ ಕಾಂಗ್ರೆಸ್ನ ಬಿರುಗಾಳಿ ಬೇರೆ ಬೀಸ್ತಾ ಇತ್ತು. ಸುಧಾಕರ್ ಅವ್ರ ಮೇಲೆ ಜನರಿಗೆ ಒಂದು ಸ್ವಲ್ಪ ಅಸಹನೆ ಕೂಡ ಇತ್ತು. ಒಟ್ಟು ಹೇಳಿದ್ನಲ್ಲ, ಹೆಂಗೆ ಯಾಮಾರಿ MLA ಆಗಿಬಿಟ್ರು. ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಸ್ವಲ್ಪ ಅಹಂ ಅನ್ನೋದು ಬುದ್ಧಿನ ತಿನ್ನುಬಿಡುತ್ತೆ. ತನ್ನಿಂದನೇ ಗೆಲುವಾಗಿದ್ದು, ತನ್ನ ವ್ಯಕ್ತಿತ್ವದಿಂದನೇ ಗೆಲುವಾಗಿದ್ದು, ಈ ಗೆಲುವು ಪರ್ಮನೆಂಟು. ಸುಧಾಕರ್ನೇ ಸೋಲ್ಸಿದ್ದೀನಿ ಅಂದಮೇಲೆ ನನ್ನ ಯಾರು ಹಿಡಿಯೋರು? ಮೊದಲೇ ಬಾಲಬುದ್ಧಿ, ಬಾಯಂತೂ ಕಿತ್ತೋಗಿರೋ ನಾಲ್ಗೆ, ಹಿಡ್ತಕ್ಕಿಲ್ಲ. ಘನತೆ, ಗೌರವ ಅನ್ನೋದು ಗೊತ್ತೇ ಇಲ್ಲ, ABCD ಗೊತ್ತಿಲ್ಲ ಅದಕ್ಕೆ. ಈ ಮನುಷ್ಯ ವಿದ್ಯಾರ್ಥಿಗಳಿಗೆ ಪಾಠ ಬೇರೆ ಮಾಡ್ತಾರಂತೆ. ನಮಗೆ 5 ನಿಮಿಷ ಟಿವಿನಲ್ಲಿ ನೋಡೋಕ್ಕೆ ಅಸಹ್ಯ ಆಗುತ್ತೆ. ಇಂಥವರೆಲ್ಲನೂ ಕರ್ನಾಟಕ ರಾಜಕಾರಣದಲ್ಲಿ ಬಂದಿರಲ್ಲ. ಎಂತೆಂಥವ್ರು ಬಂದವರು ರೀ, ಕೆಂಗಲ್ ಹನುಮಂತಯ್ಯನವರು, ವೀರೇಂದ್ರ ಪಾಟೀಲರು, ದೇವರಾಜ ಅರಸು ಅವರು, ರಾಮಕೃಷ್ಣ ಹೆಗಡೆ ಅಂತವರು, ಎಂತೆಂಥ ಮಹಾನುಭಾವರು ಬಂದದಂತಹ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ಹುಳುಗಳು ಇವತ್ತು ಬಂದು ಹೊಲಸು ಮಾಡಿರ್ತಾವಲ್ಲ ರಾಜಕಾರಣವನ್ನು ಅಂತ ಹೇಳಿದ್ರೆ ಹೊಟ್ಟೆ ಹೊರದೋಗುತ್ತೆ. ಅದೋಗ್ಲಿ, ಅಟ್ಲೀಸ್ಟ್ ತನ್ನ ಭವಿಷ್ಯದ ಮೇಲಾದ್ರೂ ಚಿಂತೆ ಬೇಡವಾ? ನಾಲ್ಗೆ ಇದೆ, ಎಲ್ಲಿ ಬಿದ್ದಿರೋ ನಾಲ್ಗೆ ಇದೆ ಅಂತೇಳಿ ಎಲ್ಲರ ಮೇಲೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋದರೆ ನೋಡಿ ಹೋಗಿರೋದು ಯಾರ ಮೇಲೆ?
ಕುಮಾರಸ್ವಾಮಿ ಮೇಲೆ ತಟ್ಟಿ ಚಾಲೆಂಜ್ ಬೇರೆ. ತಾಕತ್ತಿನ ನನ್ನ ಎದುರುಗಡೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ರಿ, ಕುಮಾರಸ್ವಾಮಿಗೆ ಚಾಲೆಂಜ್ ಮಾಡೋದು ಈ ಪ್ರದೀಪ್ ಈಶ್ವರ್. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿನ ಚಾಲೆಂಜ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಯೋಗ್ಯತೆ ಬೇಕು. ಈ ಥರ ಮನಸ್ಥಿತಿಯವರಿಗೆಲ್ಲ ಏನು ಅಂತ ಹೇಳಿದ್ರೆ, ದೊಡ್ಡವ್ರನ್ನ ನಾನು ಚಾಲೆಂಜ್ ಮಾಡಿಬಿಟ್ರೆ ನನಗೆ ಮೀಡಿಯಾ ಅಟೆನ್ಷನ್ ಸಿಕ್ಬಿಡುತ್ತೆ, ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ ಅಂತೇಳಿ. ಅಲ್ಲೊಂದು ಹರ್ಕುಬಾಯಿ ಮಂತ್ರಿ ಬೇರೆ ಇದೆ, ಅದು RSSನ ಟೀಕೆ ಮಾಡಿಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ ಅಂತೇಳಿ ಅದು ಅಂದ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಪ್ರದೀಪ್ ಈಶ್ವರ್ ನೋಡಿ, MLA ಆದ್ರೂ ಪ್ರದೀಪ್ ಈಶ್ವರ್ಗೆ ರಾಜಕಾರಣದ ಕನಿಷ್ಠ ಜ್ಞಾನವೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ರೀ. ಅದು ಒಕ್ಕಲಿಗ ಸಮುದಾಯದ ಸಹಕಾರ ಇದ್ದೆ ಅಲ್ಲಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಬಾರಿ ಫ್ಲೂಕಲ್ಲಿ ಗೆದ್ದಿದ್ದು ನೋಡಿ, ಅಲ್ಲಿ ಗೆದ್ರೂ ಕೂಡ ಕಳೆದ ಬಾರಿ ಪ್ರದೀಪ್ ಈಶ್ವರ್ಗೆ ಬಂದಿದ್ದು 86,224 ಓಟು. ಸೋತಂತಹ ಕೆ ಸುಧಾಕರ್ ಅವರಿಗೆ ಬಂದಿದ್ದು 75,582 ಓಟು. ಸೊ ಗೆಲುವಿನ ಅಂತರ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ 10,642. ಅಲ್ಲಿ JDS ನಿಂತಿತ್ತಲ್ಲ, JDSನ KP ಬಚ್ಚೇಗೌಡರು ಅವರಿಗೆ ಬಂದಂತಹ ಓಟು 19,815. ಬರ್ತಕ್ಕಂಥ ಚುನಾವಣೆಯಲ್ಲಿ BJP ಮತ್ತು JDSನ ಮೈತ್ರಿ ಆಗುತ್ತೆ. ಚಿಕ್ಕಬಳ್ಳಾಪುರ ಯಾವತ್ತೂ JDSನ ಭದ್ರಕೋಟೆನೇ. ಅಲ್ಲಿ BJPಯ ಗಟ್ಟಿ ಪ್ರೆಸೆನ್ಸ್ ಇರಲಿಲ್ಲ. ಸುಧಾಕರ್ ಅವ್ರು ಬಂದ ಮೇಲೇ BJPಗೆ ಗೆಲ್ತಕ್ಕಂಥ ಶಕ್ತಿ ಬಂದಿದ್ದು. ಈ ಬಾರಿ JDS ಮತ್ತು BJP ಒಟ್ಟಿಗೆ ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗ್ತವೆ. ಕಳೆದ ಚುನಾವಣೆ ತಗೊಂಡ್ರೆ BJP ಮತ್ತು JDS ಸೇರಿಸಿದ್ರೆ 96,000 ಓಟ್ ಆಗುತ್ತೆ. ಪ್ರದೀಪ್ ಈಶ್ವರ್ ಇಂತಹ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿಗೆ ತೊಡೆ ತಟ್ಟೋದು ಒಂದು ಆತ್ಮಹತ್ಯೆಯ ಕುರುಹಲ್ವ. ಅದಾಳಾಗೋಗ್ಲಿರಿ. ಯಾವ ಸಮುದಾಯದ ಓಟಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದಾರೆ DK ಶಿವಕುಮಾರ್, ಅದೇ ಸಮುದಾಯದ ಹೃದಯವನ್ನು ಕಲಕಿ ಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಕೆಂಪೇಗೌಡರ ಬಗ್ಗೆ ಹಗುರವಾಗಿ ಮಾತಾಡಿ. ಕೆಂಪೇಗೌಡರ ಜಯಂತಿ ದಿವಸ ನೀವೆಲ್ಲ ವಿಡಿಯೋ ತುಡುಕು ನೋಡಿರಬೇಕು. ಕೆಂಪೇಗೌಡರ ಜಯಂತಿಯ ದಿವಸ ತಾನೊಬ್ಬ OBC ಸಮುದಾಯದ ಭಾಳ ದೊಡ್ಡ ಲೀಡರ್ ಅಂತ ತೋರಿಸ್ಕೊಳ್ಳೋ ಬರದಲ್ಲಿ, ನಾನು ಕೃಷ್ಣದೇವರ ವಿಚಾರ ಆಗಲಿ ಅಥವಾ ಕೆಂಪೇಗೌಡರ ವಿಚಾರ ಆಗಲಿ ಕಂಪೇರ್ ಮಾಡಿ ಹೇಳ್ತಾ ಇಲ್ಲ, ಆದರೆ ತಾನು OBC ಅಂತ ತೋರಿಸ್ಕೊಳ್ಳೋ ಬರದಲ್ಲಿ ಕೆಂಪೇಗೌಡರ ವ್ಯಕ್ತಿತ್ವವನ್ನು ಕುಂದು ಮಾಡ್ತಕ್ಕಂತಹ ಮಾತುಗಳನ್ನ ನಡೀತಾರಲ್ಲ, ಅದು ಇಡೀ ಒಕ್ಕಲಿಗ ಸಮುದಾಯ ಕ್ಷಮಿಸೋದಿಲ್ಲ. ಕೆಂಪೇಗೌಡರನ್ನ ಸಾಮಂತ ಅಂತ ಒತ್ತಿ ಹೇಳಿದ್ದು, ಇನ್ನೊಬ್ಬರಿಂದನೇ ಇವರು ಬೆಂಗಳೂರನ್ನ ಕಟ್ಟಿದ್ರು ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದು. ಅಂದರೆ ಕೆಂಪೇಗೌಡರಿಗೆ ಯಾವುದೇ ಶಕ್ತಿ ಇರಲಿಲ್ಲ, ಸಾಮರ್ಥ್ಯ ಇರಲಿಲ್ಲ, ವಿಜಯನಗರ ಅರಸರ ಭಿಕ್ಷೆಯಿಂದನೇ ಇವರೊಂದು ಬೆಂಗಳೂರಿಗೆ ಕಟ್ಟಕ್ಕೆ ಸಾಧ್ಯ ಆಯಿತು ಅಂತಕ್ಕಂತಹ ಮಾತುಗಳನ್ನ ಆಡಿರೋದು ಒಕ್ಕಲಿಗ ಸಮುದಾಯ. ಕೇವಲ ಪ್ರದೀಪ್ ಈಶ್ವರ್ನಲ್ಲ, ಇಡೀ ಕಾಂಗ್ರೆಸ್ನ ಯಾವತ್ತೂ ಕ್ಷಮಿಸಲ್ಲ. ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ದಿರೋ, ಯಾವುದೇ ಮಾತಾಡ್ದಿರ್ತಕ್ಕಂಥ DK ಶಿವಕುಮಾರ್ನ ಯಾಗ್ರಿಗೆ ಕ್ಷಮಿಸೋಕ್ಕೆ ಸಾಧ್ಯ ಆ ಸಮುದಾಯ? ಈ ವ್ಯಕ್ತಿ ಕುಮಾರಸ್ವಾಮಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಚಾಲೆಂಜ್ ಮಾಡ್ತಾರೆ. ಅದು ಬಿಡ್ರಿ, ಕೆಂಪೇಗೌಡರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ? ಇಂತಹ ಹಂದಿಗಳ ಬಾಯಿ ಮುಚ್ಚಿಸ್ತಾ ಇದ್ರೆ DK ಶಿವಕುಮಾರ್ಗೆ ಆ ಸಮುದಾಯ ಯಾಕೆ ಅವ್ರ ಜೊತೆ ನಿಲ್ಲುತ್ತೆ? ಈ ಬಿಡದಿ ವಿಚಾರದಲ್ಲಿ ಆಗಲೇ DK ಶಿವಕುಮಾರ್ ಹೊಡ್ತಾ ತಿಂತಾ ಇದ್ದಾರೆ. ಪ್ರದೀಪ್ ಈಶ್ವರ್ಗೆ ಜನ ಕಣ್ ಕಡೆ ಚಪ್ಪಲಿ ಎಸೆಯಕ್ಕೆ ಶುರು ಮಾಡಿದ್ದಾರೆ. ಇಂಥವ್ರನ್ನ ನಿಗ್ರಹ ಮಾಡ್ತಿದ್ರೆ ನಾಳೆ ಕಾಂಗ್ರೆಸ್ಗೂ ಇದೇ ಪರಿಸ್ಥಿತಿ ಬರುತ್ತೆ. ಪ್ರದೀಪ್ ಈಶ್ವರ್ ನಿಜವಾಗ್ಲೂ ತಮ್ಮ ಬಾಯಿ ಬಡತನದಿಂದ, ಬುದ್ಧಿಹೀನತೆಯಿಂದ ಈ ರೀತಿ ಮಾತಾಡ್ತಾವ್ರೋ, ಅಥವಾ ಹಿಂದೆ ನಿಂತ್ಕೊಂಡು ಯಾರಾದರೂ ಕೀ ಕೊಟ್ಬಿಟ್ಟು ಈ ರೀತಿ ಮಾತಾಡಿಸ್ತಾವ್ರೋ ಶಿವಕುಮಾರ್ನ ಮುಗಿಸೋದಕ್ಕೆ ಅನ್ನೋದಕ್ಕೆ ಬರೋ ದಿನಗಳೇ ಉತ್ತರ ಹೇಳಲಿವೆ. ಯಾವುದನ್ನು ತಳ್ಳಾಕಂಗಿಲ್ಲ. ನಮಸ್ಕಾರ.